ನಾನು ನನ್ನ ತಂಗಿ ಬಿಟ್ರೆ ನಮಗ್ಯಾರೂ ಇಲ್ಲ. ಕಷ್ಟ ಇದ್ರೂ ಸಂತೋಷ ಇದ್ರೂ ನಮ್ಮಲ್ಲಿ ನಾವೇ ಹಂಚ್ಕೊಳ್ತೀವಿ ಹೊರತು ನಮಗೆ ನಮ್ಮವರು ಅನ್ನೋರು ಯಾರೂ ಇಲ್ಲ. ಏನೋ ಒಂದು ಸಣ್ಣ ಆಸೆಲಿ ಇಷ್ಟು ದೊಡ್ಡ ಸಿಟಿಗೆ ಬಂದಿದೀವಿ. ಅನ್ಕೊಳ್ದೆ ನಿಮ್ಮನೆಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಬಂದಿದ್ದೀನಿ. ನಿಮ್ಮನ್ನ ನಿಮ್ ಮಧ್ಯೆ ಇರೋ ಪ್ರೀತಿ ಅನುಬಂಧ ನೋಡ್ತಿದ್ರೆ ನನಗ್ ತುಂಬಾ ಖುಷಿ ಆಗುತ್ತೆ. ತುಂಬಿದ ಕುಟುಂಬ ಇಷ್ಟು ಚೆನ್ನಾಗಿರುತ್ತಾ? ನನಗೆ ಯಾಕಿಂತ ಕುಟುಂಬ ಸಿಗ್ಲಿಲ್ಲ ಅಂತ ಅನ್ಸುತ್ತೆ. ನನಗೆ ಕಷ್ಟ ಬಂದಾಗ ಗೊತ್ತಾಯ್ತು ನನ್ನ ಪಕ್ಕದಲ್ಲಿ ನಮ್ಮವರು ಅನ್ನೋರು ಇರಲೇಬೇಕು ಅಂತ. ಅವರು ಇದಾರೆ ಅನ್ನೋ ಧೈರ್ಯದಲ್ಲೇ ಹಾಯಾಗಿ ಬದುಕ್ಬೋದು. ನನಗೇನು ಆಗಲ್ಲ ಅನ್ನೋ ಧೈರ್ಯದಲ್ಲೇ ನಾವು ಬದುಕ್ಬಿಡ್ಬೋದು. ನಿಜವಾಗ್ಲೂ ಅಜ್ಜಿ, ನೀವು ತುಂಬಾನೇ ಅದೃಷ್ಟ ಮಾಡಿದೀರಾ. ಈ ಜನ್ಮದಲ್ಲಿ ಇಲ್ದೆ ಹೋದ್ರೂ ಮುಂದಿನ ಜನ್ಮದಲ್ಲಾದ್ರೂ ನಿಮ್ ಥರ ಅದೃಷ್ಟ ನನಗೂ ಸಿಗ್ಬೇಕು ಅಂತ ಆ ದೇವರನ್ನ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ನೋಡಮ್ಮ, ನಿಂಗ್ ಯಾರೂ ಇಲ್ಲ ಅಂತ ಹೆದರ್ಕೋಬೇಡ. ಖಂಡಿತವಾಗ್ಲೂ ನೀನ್ ಒಳ್ಳೆ ಮನೆತನದ ಹುಡುಗನ್ನ ಮದ್ವೆ ಮಾಡ್ಕೊಂಡು ದೊಡ್ಡ ತುಂಬು ಕುಟುಂಬಕ್ಕೆ ಸೇರ್ತೀಯ. ನಾನ್ ಹೇಳ್ತಿದ್ದೀನಿ, ನನ್ ಮಾತು ನಿಜ ಆಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರು, ನಿಂಗೂ ಒಳ್ಳೆ ದಿನ ಬರುತ್ತೆ. ತುಂಬಾ ಥ್ಯಾಂಕ್ಸ್ ಅಜ್ಜಿ. ನಿಮ್ ಮಾತನ್ನ ಧೈರ್ಯವಾಗಿ ತಗೊಳ್ತೀನಿ. ದೊಡ್ಡೋರ್ ಮಾತು ನಿಜ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ ಮಾತೇನಾದ್ರೂ ನಿಜ ಆದ್ರೆ ನನ್ನಷ್ಟು ಅದೃಷ್ಟವಂತೆ ಯಾರೂ ಇರಲ್ಲ. ಇದೇನು ಈ ಹುಡುಗಿ ನಾನು ಒಳ್ಳೆ ಮಾತು ಹೇಳದ್ನಾ? ಹೋಗ್ಲಿ ಬಿಡು, ನಾನು ಅನ್ಕೊಂಡಿರಷ್ಟು ಕೆಟ್ಟ ಹುಡುಗಿ ಏನಲ್ಲ. ಪಾಪ ಇಬ್ರು ಹೆಣ್ಮಕ್ಳು, ಅವ್ರು ಯಾರೂ ಇಲ್ವಂತೆ. 4 ಒಳ್ಳೆ ಮಾತು ಹೇಳಿದ್ರೆ ಏನಾಗ್ಬಿಡತ್ತೆ. ಅಯ್ಯೋ, ಹಾಗನ್ಬಾರ್ದು. ಹೌದು, ಅಂತ ಕಷ್ಟ ಇವಾಗ ಯಾರಿಗೆ ಬಂದಿದೆ? ಚೈತ್ರಾಗೆ. ಪಾಪ, ಅವಳಿಗೆ ಅವಳ ತಂಗಿ ಬಿಟ್ರೆ ಯಾರೂ ಇಲ್ವಂತೆ. ಅವರಿಬ್ರಿಗೂ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಭಾಮ ಹತ್ರ ಫೀಲ್ ಮಾಡ್ಕೋತಿದ್ರು. ಅವರನ್ನ ಯಾವಾಗ ಹೊರ ಕಳ್ಸೋದು ಅಂತಿದ್ದ ಭಾಮ ಕೂಡ ಚೈತ್ರ ಅವರು ಫ್ಲಾಶ್ ಬ್ಯಾಕ್ ಗೊತ್ತಾಗಿ ಬೇಜಾರು ಮಾಡ್ಕೋತಿದ್ರು. ಚೈತ್ರಾಗೆ ಧೈರ್ಯ ಹೇಳ್ತಿದ್ರು. ಹೋಗ್ಲಿ ಬಿಡೋ, ಇವಾಗಾದ್ರೂ ಚೈತ್ರ ಬಗ್ಗೆ ಅತ್ತೆಯವ್ರಿಗೆ ಅರ್ಥ ಆಯ್ತಲ್ವಾ? ಆದ್ರೆ ಚೈತ್ರ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದೆಯಮ್ಮ. ಇಬ್ರು ಹೆಣ್ಮಕ್ಳು ಯಾರು ಇಲ್ದೆ ಹೇಗ್ ಬದುಕ್ತಿದಾರೋ ಏನೋ. ಪಾಪ, ಅವ್ರಿಗೆ ಅಷ್ಟೊಂದು ಕಷ್ಟ ಇದ್ದಿದ್ದಕ್ಕೆ ಭಾಮ ವಿರಾಜು ಎಷ್ಟೇ ಕಾಟ ಕೊಡ್ತಿದ್ರು ತಡ್ಕೊಂಡು ನಮ್ಮನೆಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಇವತ್ತಿನ ದಿನ ಸಣ್ಣ ಕಷ್ಟ ಬಂದ್ರೇನೆ ಆ ಕಷ್ಟಗಳನ್ನ ಹೇಳ್ಕೊಳ್ತಾ 4 ಕಣ್ಣೀರು ಹಾಕೊಂಡು ಆ ಸಹಾನುಭೂತಿ ಮೇಲೆ ಬದುಕ್ತಾ ಇರೋರ ಮಧ್ಯದಲ್ಲಿ ಚೈತ್ರ ಮಾತ್ರ ಯಾವತ್ತೂ ತನ್ನ ಕಷ್ಟನ ಹೇಳ್ಕೊಳ್ದೆ ತನ್ನಲ್ಲೇ ನೋವನ್ನ ಬಚ್ಚಿಟ್ಕೊಂಡು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡ್ತಾ ನಮ್ಮ ಹತ್ರ ನಗ್ನಗ್ತಾ ಮಾತಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಯಾವತ್ತು ಯಾವ ಹೆಣ್ಣಿನ ಬಗ್ಗೆನೂ ಯೋಚನೆ ಮಾಡ್ದಿರೋನು ಇವತ್ತೇನು ಚೈತ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾ ಇದ್ದಾನೆ? ಚೈತ್ರ ಇವನಿಗೆ ತುಂಬಾ ಇಷ್ಟ ಆಗಿರೋ ಹಾಗಿದೆ. ಆದಷ್ಟು ಬೇಗ ಏನಾದ್ರೂ ಮಾಡಿ ಚೈತ್ರನ ನಮ್ಮನೆ ಸೊಸೆಯಾಗಿ ಮಾಡ್ಕೋಬೇಕು.
ಏನು ಯೋಚನೆ ಮಾಡ್ತಿದ್ಯಮ್ಮ? ಏನೂ ಇಲ್ಲಪ್ಪ, ಚೈತ್ರ ಬಗ್ಗೆನೆ. ಏನೋ ಅಮ್ಮ, ಅವ್ರಿಗಿಷ್ಟೆಲ್ಲ ಕಷ್ಟ ಇದೆ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಮನಸ್ಸಿಗೆ ಬೇಜಾರು ಅನ್ಸಿದ್ರು ಅವ್ರಿಗಿರೋ ಧೈರ್ಯಕ್ಕೆ ಅವ್ರ ಮೇಲೆ ಗೌರವ ಅಭಿಮಾನ ಇನ್ನೂ ಹೆಚ್ಚಾಗ್ತಿದೆ ಅಮ್ಮ. ಲೋ ಆನಂದ್, ಇಷ್ಟು ಕಷ್ಟಪಡೋ ಆ ಹುಡುಗಿಗೆ ಖಂಡಿತವಾಗ್ಲೂ ಒಳ್ಳೆ ಗಂಡ, ಒಳ್ಳೆ ಕೆಲ್ಸ, ಒಳ್ಳೆ ಕುಟುಂಬ ಅವಳ ಜೀವನದಲ್ಲಿ ಬರುತ್ತೆ ಕಣೋ. ಹಾಗೇನಾದ್ರೂ ಆದ್ರೆ ಅವ್ರ ಕಷ್ಟಕ್ಕೆ ಕರೆಕ್ಟ್ ನ್ಯಾಯ ಸಿಕ್ಕಾಗತ್ತೆ. ಹಾ, ಚೈತ್ರ ಜೊತೆ ಮದ್ವೆ ವಿಷಯದ ಬಗ್ಗೆ ಮಾತಾಡ್ಬೇಕು. ಅವಳನ್ನ ನಮ್ಮನೆ ಸೊಸೆಯಾಗಿ ಮಾಡ್ಕೋಬೇಕು. ನಮಸ್ಕಾರ ಸೀತಾರತ್ನ ಅವರೇ. ನಮಸ್ಕಾರ ಲಾಯರ್ ಸರ್, ಕೂತ್ಕೊಳ್ಳಿ. ನೀವು ನಿಮ್ಮ ಮಕ್ಕಳಿಗೋಸ್ಕರ ಊರಿಗೆ ಹೋಗಿದ್ರಿ ಅಂತ ಗೊತ್ತಾಯ್ತು. ನಿಮ್ಮ ಮಕ್ಕಳು ಸಿಕ್ಕಿದ್ರಾ? ಅದು ಅವರು ಬಂದಿದ್ರೆ ಒಂದ್ಸಲಿ ಕರೀರಿ, ಅವ್ರ ಹತ್ರ ಮಾತಾಡಬೇಕು. ಅವರು ಇನ್ನೂ ಬರಲಿಲ್ಲ. ಬಂದಿಲ್ವಾ? ಅದ್ಯಾಕೆ? ಅವ್ರು ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗತ್ತೆ. ಇನ್ನೂನಾ? ಹೌದು ಲಾಯರ್ ಅವರೇ. ಅವ್ರೇನಾದರೂ ಬೇಗ ಬಂದರೆ ನಮಗೆ ಅಡ್ವಾಂಟೇಜ್. ಪ್ರಯತ್ನ ಮಾಡ್ತೀವಿ. ಅಮ್ಮ, ಮಾಮೂಲಿಯಾಗಿ ಸಿವಿಲ್ ಕೇಸ್ಗೆ ನಾನು ಜಾಸ್ತಿ ಫೀಸ್ ತಗೋತೀನಿ. ಆದರೆ ನೀವು ಮಾಡ್ತಾ ಇರೋ ಈ ಸೇವೆಗೆ, ಒಳ್ಳೆ ಕೆಲಸಕ್ಕೆ ಯಾವ ಫೀಸು ತಗೋಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ತುಂಬಾ ಥ್ಯಾಂಕ್ಸ್ ಲಾಯರ್ ಸರ್. ಆದರೆ ಅಮ್ಮ, ಕೋರ್ಟ್ ಖರ್ಚಿಗೆ ಅಂತ, ಡಾಕ್ಯುಮೆಂಟೇಶನ್ ಖರ್ಚಿಗೆ ಅಂತ ಇನ್ನೂ ಸ್ವಲ್ಪ ಖರ್ಚುಗಳಿಗೆ ನೀವೇ ಕೊಡಬೇಕಾಗತ್ತೆ. ಆಗಲಿ ಲಾಯರ್ ಅವರೇ. ಹಾಗಾದರೆ ನಾಳೆ ಅಷ್ಟರಲ್ಲಿ 1-2 ಲಕ್ಷ ರೆಡಿ ಮಾಡ್ಕೊಳ್ಳಿ. ಎರಡು ಲಕ್ಷ ಯಾಕೆ? ಅದೇ ಅಮ್ಮ, ಸಿವಿಲ್ ಕೇಸ್ ಅಲ್ವಾ, ಸ್ವಲ್ಪ ಡಿಪಾರ್ಟ್ಮೆಂಟ್ ಅವ್ರನ್ನ ಮ್ಯಾನೇಜ್ ಮಾಡಬೇಕು. ಅಂದ್ರೆ ಲಂಚ ಕೊಡ್ಬೇಕಾ? ಲಂಚ ಅಲ್ಲ, ಆದರೆ ಆ ಕಡೆ ಈ ಕಡೆ ಅದೇ ಥರ. ಯಾಕಂದರೆ ಈಗ ಲ್ಯಾಂಡ್ ವ್ಯಾಲ್ಯೂ ಕೋಟಿಲಿದೆ. ನಮ್ಮ ಆಪೋಸಿಟ್ ಅವರಷ್ಟು ಇಲ್ಲದೆ ಇದ್ರೂ ಅಷ್ಟೋ ಇಷ್ಟೋ ಖರ್ಚು ಮಾಡಿದ್ರೇ ಎಲ್ಲರೂ ನಮ್ಮ ಕಡೆ ಇರ್ತಾರಮ್ಮ. ನಮ್ ಕಡೆ ನ್ಯಾಯ ಇದ್ರು ಮತ್ತೆ ಯಾಕೆ ಸರ್ ಎಲ್ರಿಗೂ ದುಡ್ಡು ಕೊಡ್ಬೇಕು? ನ್ಯಾಯದ ಜೊತೆಗೆ ಎಲ್ಲರೂ ಸಪೋರ್ಟು ಬೇಕಲ್ಲಮ್ಮ. ಈ ವಿಷಯದಲ್ಲಿ ನಾವು ಹಿಂದೆ ಹೆಜ್ಜೆ ಇಟ್ಟರೆ ನಮ್ಮ ಮುಂದೆ ಇರೋರಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಮ್ಮ. ಸರಿ ಲಾಯರ್ ಸರ್, ನನ್ಗಿಂಥದ್ದೆಲ್ಲ ಇಷ್ಟ ಇಲ್ಲದೆ ಇದ್ರು ಅಮ್ಮನ ಮಡ್ಲಿಗೋಸ್ಕರ ಯಾವುದೋ ರೀತಿಲಿ ನಿಮಗೆ ದುಡ್ಡು ಕೊಡ್ತೀನಿ ನಾನು. ಸರಿ ಅಮ್ಮ, ನಾನೇನು ಬರ್ತೀನಿ. ಯಾಕೆ ಚಿಕ್ಕಮ್ಮ, ಲಾಯರ್ ಸರ್ ಹತ್ರ ನನ್ನ ಮಕ್ಕಳು ಬರ್ತಾರೆ ಅಂತ ಸುಳ್ಳು ಹೇಳಿದ್ರಿ? ನಿಜ ಹೇಳಿ ಅವಕಾಶನ ಕಳ್ಕೊಳ್ಳೋದಕ್ಕಿಂತ ಸುಳ್ಳು ಹೇಳಿ ಚಿಕ್ಕ ನಂಬಿಕೆಯಿಂದ ನಿನ್ ಮಕ್ಕಳು ಬರೋದನ್ನ ಕಾಯೋದು ಒಳ್ಳೇದು ಅಂತ ಅನ್ನಿಸ್ತು. ಚಿಕ್ಕಮ್ಮ, ನಿಮ್ ನಂಬಿಕೆ ಅಪನಂಬಿಕೆ ಆದ್ರೆ ಆಗ ಲಾಯರ್ ಹತ್ರ ಏನ್ ಹೇಳ್ತೀರಾ? ಆ ದಿನ ಯೋಚನೆ ಮಾಡೋಣ. ಅಲ್ಲಿವರೆಗೂ ನಮ್ಗೆ ಅವಕಾಶ ಇದೆ ಅಲ್ವಾ, ನಾನು ಕಾಯ್ತೀನಿ.
ನೋಡಮ್ಮ ಹುಡುಗಿ, ನೋವು ಕಮ್ಮಿ ಆದ್ಮೇಲೂ ಯಾಕೆ ಈ ತರ ಸರ್ಕಸ್ ಮಾಡ್ತಿದ್ಯಾ? ಇಲ್ಲ ಅಜ್ಜಿ, ಈ ಸ್ಟ್ರೆಚಸ್ ಎಲ್ಲ ಪ್ರತಿದಿನ ಮಾಡೋದ್ರಿಂದ ನಿಮ್ ನೋವೆಲ್ಲ ಬೇಗ ಕಡಿಮೆ ಆಗುತ್ತೆ. ನಿಜನಾ ಅಥವಾ ಹಳೆ ದ್ವೇಷ ಏನಾದ್ರೂ ತೀರಿಸ್ತಾ ಇದ್ಯಾ? ಅಯ್ಯೋ ಅದೇನಿಲ್ಲ ಅಜ್ಜಿ. ಆ, ಇವಾಗ ಸಾಕಮ್ಮ ತಾಯಿ. ಆಗಲ್ಲ ಅಜ್ಜಿ, ಇನ್ನು 2 ರೌಂಡ್ ಮಾಡ್ಬೇಕು. ಅಮ್ಮ, ಇನ್ನು 2 ರೌಂಡಾ? ನನಗ್ ಗೊತ್ತು, ಕಮ್ಮಿ ಆಗಿರೋ ಲೆಗ್ಮೆಂಟ್ ಪ್ರಾಬ್ಲಮ್ನ ಮತ್ತೆ ಜಾಸ್ತಿ ಮಾಡಕ್ ತಾನೇ ನೀನ್ ಹೀಗ್ ಮಾಡ್ತಿರೋದು. ಪ್ಲೀಸ್ ಅಜ್ಜಿ, ಹೋಗ್ಲಿ, ಇನ್ನೊಂದ್ ರೌಂಡ್ ಮಾಡಿ. ಅಮ್ಮ ಚೈತ್ರ, ಏನ್ ಮೇಡಮ್? ಸ್ವಲ್ಪ ಕೆಲ್ಸ ಇದೆ, ಕೆಳಗಡೆ ಬರ್ತೀಯಾ? ಒಂದು 5 ಮಿನಿಟ್ಸ್ ಮೇಡಮ್. ಅಜ್ಜಿಗೆ ಸ್ಟ್ರೆಚಸ್ ಮಾಡಿಸ್ಬಿಟ್ಟು ಬರ್ತೀನಿ. ಇಲ್ಲಡಮ್ಮ ಹುಡುಗಿ, ಏನೋ ಕೆಲ್ಸ ಇದೆಯಂತೆ, ಹೋಗು. ಈಗ್ಲೇ ಬಾ ಅಮ್ಮ. ಅಜ್ಜಿ, ನಾನ್ ಕೆಳಗ್ ಹೋಗ್ತಿದ್ದೀನಿ, ಆದ್ರೂ ನೀವು ಸ್ಟ್ರೆಚಸ್ ಮಾಡೋದ್ ನಿಲ್ಸ್ಬಾರ್ದು. ನಾನ್ ನಿಲ್ಸಲ್ಲಮ್ಮ, ನೀನ್ ಹೋಗು. ಗುಡ್ ಮಾರ್ನಿಂಗ್ ಮೇಡಮ್. ಏನ್ ಲೇಟು? ಲೇಟಾಗೇನ್ ಬಂದಿಲ್ವಲ್ಲ, ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ. ಹಾಗಿದ್ರೆ ಅವಾರ್ಡ್ ಕೊಟ್ಟು ನಿನಗ್ ಸನ್ಮಾನ ಮಾಡುವಂತ್ಯಾ? ಮೇಡಮ್, ಇದು ಆರ್ಟಿಫಿಷಿಯಲ್ ಡೆಕೋರೇಟಿವ್ ಫ್ಲವರ್ಸ್ ಎಲ್ಲಿಡ್ಲಿ? ಇದು ಇವೆಂಟ್ಗೋಸ್ಕರ ಅಲ್ವಾ? ಮೇಲ್ಗಡೆ ಸ್ಟೋರ್ ರೂಮ್ ಅಲ್ಲಿ ಇಟ್ಬಿಡು. ಓಕೆ ಮೇಡಮ್. ಮೇಡಮ್, ಯಾರಾದ್ರೂ ಕೆಲಸದವ್ರು ಇದ್ದಾರಾ? ಕೆಲಸದವ್ರು ಏನಕ್ಕೆ? ನೀನಿಡಲ್ವಾ? ಕೆಲಸ ಮಾಡೋದಕ್ಕೆ ಅಲ್ವಾ ನೀನು ಬಂದಿರೋದು? ಇವ್ರ ಹೆಸರು ಹಂಸ ಅಲ್ಲ, ಹಿಂಸೆ ಅಂತ ಇಡ್ಬೇಕಾಗಿತ್ತು. ಏನ್ ನೋಡ್ತಾ ಇದ್ಯಾ? ಹೋಗೋ. ಓಕೆ ಮೇಡಮ್. ಹಾ ಹಂಸ, ಇವಾಗ ಹೇಳು, ಬಾಗ್ಲಿಗೆ ಯಾವ ತೋರಣ ಕಟ್ಬೇಕು? ಈ ವೈಲೆಟ್ ಅಂಡ್ ರೆಡ್ ಕಲರ್ ಇದೆಯಲ್ಲ, ತೋರಣಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀನ್ ಹೇಳಮ್ಮ, ಈ ತೋರಣಗಳಲ್ಲಿ ಯಾವ್ದ್ ಬಾಗ್ಲಿ ಕಟ್ಬೋದು? ಮೇಡಮ್, ಹಂಸ ಮೇಡಮ್ ಸೆಲೆಕ್ಟ್ ಮಾಡಿದಾರಲ್ಲ, ಮತ್ತೆ ನನ್ನ ಯಾಕೆ ಕೇಳ್ತಿದ್ದೀರಾ? ಅಂದ್ರೆ ಹಂಸ ಖಂಡಿತ ಚೆನ್ನಾಗಿರೋ ತೋರಣನೇ ಕಟ್ಟಕ್ ಹೇಳ್ತಾಳೆ. ನಾನದನ್ನ ಬೇಡ ಅಂತ ಹೇಳ್ತೀನಿ. ನಮ್ಮಿಬ್ರ ಸೆಲೆಕ್ಷನ್ ಅಲ್ಲಿ ಯಾರ್ ಕರೆಕ್ಟ್ ಅಂತ ನೀನ್ ಹೇಳ್ತೀಯ ಅಂತ ನಿನ್ನ ಕರ್ಕೊಂಡ್ ಬಂದೆ. ಏನತ್ಗೆ? ಅವಳೇನಿ ಮನೆ ಮಗಳ ಅಥವಾ ಎಲ್ಲಾನು ಗೊತ್ತಿರೋಷ್ಟು ದೊಡ್ಡವಳ? ಅಯ್ಯೋ ಹಂಸ, ನಿನಗಿಂತ ನನಗಿಂತ ಪದ್ಧತಿಗಳು ಅವಳಿಗೆ ತುಂಬಾ ಚೆನ್ನಾಗೇ ಗೊತ್ತು. ಅದಕ್ಕೆ ಅವಳನ್ನ ಕೇಳ್ತಾ ಇದ್ದೀನಿ. ಹೇಳು ಚೈತ್ರ, ಇದ್ರಲ್ಲಿ ಯಾವ್ದು ಬಾಗ್ಲಿ ಕಟ್ಬೇಕು ಅಂತ? ಹೇಳಮ್ಮ. ಆ ಹಳದಿ ಬಣ್ಣದ ಚೆಂಡು ಹೂವ ಮಾವಿನೆಲೆ ಸೇರಿಸಿ ಕಟ್ಟಿದ್ರೆ ತುಂಬಾ ಒಳ್ಳೇದಂತೆ ಮೇಡಮ್. ಹಳದಿ ಬಣ್ಣ ಶುಭ ಸಂಕೇತ. ಅಷ್ಟೇ ಅಲ್ದೆ ಸಿಂಹದ್ವಾರ ಅಂದ್ರೆ ದ್ವಾರಲಕ್ಷ್ಮಿ. ಲಕ್ಷ್ಮಿಗೆ ಹಳದಿ ಬಣ್ಣದ ಚೆಂಡು ಹೂವ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಆ ತೋರಣ ಆದ್ರೆ ಚೆನ್ನಾಗಿರುತ್ತೇನೋ. ತುಂಬಾ ಚೆನ್ನಾಗೇ ಹೇಳ್ದೆ ಅಮ್ಮ. ಅದಕ್ಕೆ ಹಂಸ ಅವಳನ್ನ ಕರ್ಕೊಂಡ್ ಬಂದು ಸೆಲೆಕ್ಟ್ ಮಾಡಕ್ ಹೇಳಿದ್ದು. ನನಗ್ ಕೂಡ ಅವಳು ಹೇಳಿರೋ ಆ ತೋರಣನೇ ಇಷ್ಟ ಆಯ್ತು. ಈ ತೋರಣ ಯಾರ ಕೈಲಿ ಕಟ್ಸಿದ್ರೆ ಚೆನ್ನಾಗಿರುತ್ತೆ? ಅಮ್ಮ ಚೈತ್ರ, ಒಳ್ಳೆ ಸಲಹೆ ಕೊಟ್ಟೆ. ನೀನೇ ಹೋಗಿ ಈ ತೋರಣನ ನಿನ್ ಕೈಯಾರ ನೀನೇ ಕಟ್ಟಮ್ಮ. ಎಕ್ಸ್ಕ್ಯೂಸ್ ಮೀ.
ಆ ತೋರಣ ಕಟ್ಟಕ್ಕೆ ಅಂತಾನೆ ಒಬ್ರಿದ್ದಾರೆ. ಯಾರೋ ಮಾಮ್, ಮನೇಲಿ ಇಷ್ಟು ಜನ ಇಟ್ಕೊಂಡು ಯಾರೋ ಹೊರಗಡೆ ಅವ್ರ ಹತ್ರ ಕಟ್ಟಿಸ್ತಾ ಇದೀಯಾ? ಚೈತ್ರ ಬಂದಿರೋಗಳಿಗೆ ಚೆನ್ನಾಗಿದೆ. ನಮ್ಮ ಅತ್ತೆಗೆ ಕಾಲು ಸಮಸ್ಯೆ ಕಡಿಮೆ ಆಗಿದೆ. ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಫಂಕ್ಷನ್ ನಡೀತಾ ಇದೆ, ಅದಕ್ಕೆ ಇವಳ ಕೈಯಿಂದನೇ ತೋರಣ ಕಟ್ಟಿಸ್ತಾ ಇದ್ದೀನಿ. ಅವಳು ಬರ್ದೇ ಹೋಗಿದ್ರು ಫಂಕ್ಷನ್ ನಡೀತಿತ್ತು. ಇವಳು ಬರ್ದೇ ಹೋಗಿದ್ರೆ ಇವಳ್ಗಿಂತ ದೊಡ್ಡ ಥೆರಪಿಸ್ಟ್ನ ಬುಕ್ ಮಾಡಿ ಇನ್ನೂ ಬೇಗ ಅಮ್ಮನ್ ಕಾಲ್ ನೋವು ವಾಸಿ ಆಗೋ ಹಾಗೆ ಮಾಡ್ತಿದ್ದೆ. ಅಂಥದ್ರಲ್ಲಿ ಇವಳಿಗೆ ಎಲ್ಲ ಗೊತ್ತಿದೆ ಅಂತ ಹೇಳಕ್ ಏನಿದೆ? ಕರೆಕ್ಟಾಗಿ ಹೇಳ್ದೆ ಅತ್ತೆ. ಅಲ್ಲ ಏನ್ ಮಾಮ್ ನೀನು, ಯಾರನ್ನಂದ್ರೆ ಅವರನ್ನ ಬ್ಲೈಂಡ್ ಆಗಿ ನಂಬ್ಕೊಂಡು ಹೋಗ್ಬಿಡ್ಬಾರ್ದು. ಹೌದು ಅದಕ್ಕೆ ತಲೆನೋವು ಬಂದಾಗ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋದು ಎಷ್ಟು ತಪ್ಪೋ, ಈ ಕೆಲಸದವ್ರನ್ನ ತಲೆ ಮೇಲೆ ಕೂರಿಸ್ಕೊಳ್ಳೋದು ಅಷ್ಟೇ ದೊಡ್ಡ ತಪ್ಪು. ಅಯ್ಯೋ, ಅದು ಹಾಗಲ್ಲ ಹಂಸ. ಮಾಮ್, ತೋರಣ ಕಟ್ಟಬೇಕು ಅಂದ್ರೆ ನೀನ್ ಕರಿಬೇಕಾಗಿರೋದು ಈ ಕೆಲ್ಸದೋಳ್ನಲ್ಲ, ಮನೇಲಿರೋ ದೊಡ್ಡೋರ್ನ. ನಮಗ್ ದೊಡ್ಡೋರು ಅಂದ್ರೆ ಯಾರು? ನನ್ ಬೇಬಿ. ಬೇಬಿ ಬೇಬಿ ಹಾ, ಬರ್ತಾ ಇದೀನಿ ಕಣೋ. ಇವನು ಹೀಗೆ ಅರ್ಜೆಂಟಾಗಿ ಕರಿತಾ ಇದ್ದಾನೆ ಅಂದ್ರೆ ಏನೋ ನಡೀತಿದೆ ಅಂತ ಅನಿಸ್ತಿದೆ. ಚಿಕ್ಕವನೇ ಏನು? ಬೇಬ್ಸ್, ಈ ಮನೇಲಿ ಯಾವ ಕೆಲಸ ನಡಿಬೇಕಂದ್ರು ಮೊದ್ಲು ಬರೋರು ಯಾರು? ನಾನೇ. ಮತ್ ಹಿಂದೆ ಉಳ್ದಿದ್ಯಲ್ಲ, ಮುಂದಕ್ ಬಾ. ಈ ಮನೇಲಿ ಲಕ್ಕಿ ಹ್ಯಾಂಡ್ ಯಾರ್ದು? ನಂದೇ. ನೀವೆಲ್ರೂ ಹೇಳ್ತಿರ್ತೀರಲ್ಲ ಅಲ್ವಾ? ಮತ್ತೆ ನಿನ್ ಕೈಯಲ್ಲಿ ಕಟ್ಟಿಸ್ದೇನೆ ಯಾರೋ ಹೊಸಬ್ಳ ಕಟ್ಟಕ್ ಹೇಳ್ತಿದ್ದಾಳೆ ನಿನ್ ಸೊಸೆ. ಇಲ್ಲ. ಏನೇ ಅದು ಸುಮತಿ, ಹಾಗ್ ಮಾಡ್ಬೋದಾ? ನಾನಿದ್ದೀನಿ ಅನ್ಕೊಂಡಿದ್ಯಾ, ಸತ್ತಿದ್ದೀನಿ ಅನ್ಕೊಂಡಿದ್ಯಾ? ಅದಕ್ಕಿನ್ನೂ ಟೈಮ್ ಇದೆ, ಇರು. ಅದೇನತ್ತೆ ಹಾಗೆ ಹೇಳ್ತಾ ಇದ್ದೀರಾ? ಶುಭ ನಡೀತಿದ್ರೆ ಆ ಅಪಶಕ್ನದ್ ಮಾತ್ ಯಾಕೆ ಆಡ್ತಿದ್ದೀರಾ? ದೊಡ್ಡೋಳ್ ನಾನು. ಹಾ, ಮನೆ ಲಕ್ಕಿಯಸ್ಟ್ ಪರ್ಸನ್ ನ ಬಿಟ್ಟು ಬೇರೆ ಯಾರಿಗೋ ಜವಾಬ್ದಾರಿ ಕೊಟ್ರೆ ಹೇಗ್ ಸಹಿಸ್ಕೊಳ್ಳಿ ನಾನು? ನನ್ನ ಉದ್ದೇಶ ಅದಲ್ಲ ಅತ್ತೆ. ಹಾಗಾದ್ರೆ ನೀನ್ ಹೇಳಿರೋ ಮಾತನ್ನ ವಾಪಸ್ ತಗೋ. ಸರಿ, ಈ ಮನೆ ಬಾಗ್ಲಿಗೆ ಮೊದಲನೇ ತೋರಣ ಕಟ್ಟಕ್ಕೆ ಚೈತ್ರಗ್ ಹೇಳಿದ್ದು ನಂದೇ ತಪ್ಪು. ಅತ್ತೆ, ನೀವೇ ತೋರಣ ಕಟ್ಟಿ. ಅಂದ್ರೆ ಎಷ್ಟೋ ತನಕ ತೋರಣ ಬಗ್ಗೆನಾ ನೀವು ಮಾತಾಡ್ತಾ ಇದ್ದಿದ್ದು? ಹೌದಮ್ಮ. ಏನೋ ನನ್ನನ್ನ ಲಕ್ಕಿಯಸ್ಟ್ ಅಂದಿದ್ದು ಬಾಗ್ಲು ತೋರಣನ ನನ್ ಕೈಲಿ ಕಟ್ಟಿಸ್ಬೇಕು ಅಂತನಾ? ಹೌದು ಬೇಬಿ, ನೀನ್ ಕಟ್ಟಿದ್ರೇನ ಅದ್ ಕರೆಕ್ಟ್. ಬಾ, ತೋರಣ ಕಟ್ಟುವಂತೆ. ಬೇಡ ಬೇಡ, ಇರು. ನಿನ್ನೆ ಎತ್ಕೊಂಡ್ರೆ ನಾನಿರಲ್ಲ, ನಿನಗೆ ಸ್ಟೂಲ್ ತಗೊಂಡ್ಬರ್ತೀನಿ. ಬಾಮ, ಸ್ಟೂಲ್ ತಂದಿದ್ದೀನಿ. ನೀನ್ ಲಕ್ಕಿ ಹ್ಯಾಂಡಿಂದ ತೋರಣ ಕಟ್ಟುವಂತೆ. ಬಾ ಬಾ. ಹೋಗು ಚಿಕ್ಕವನೇ. ಆ ತೋರಣ ನಾನ್ ಕಟ್ಟೋ ಬದ್ಲು ಚೈತ್ರ ಕಟ್ಟಿದೆ ಒಳ್ಳೇದು ಕಣೋ. ಚೈತ್ರ, ನೀನ್ ಕಟ್ಬಿಡಮ್ಮ. ಅಮ್ಮ, ಏನಿದೆಲ್ಲ? ನೀನ್ ಸುಮ್ನಿರೆ. ಮನೇಲಿ ದೊಡ್ಡೋಳ್ ನಾನ್ ಹೇಳ್ತಿದ್ದೀನಿ, ಚೈತ್ರ ಕಟ್ಟೋದೆ ಕರೆಕ್ಟು. ಚೈತ್ರ, ಅತ್ತೆ ಕೂಡ ಹೇಳಿದ್ರು. ನಡಿ ಚೈತ್ರ, ಹೋಗಿ ತೋರಣ ಕಟ್ಟೋಣ. ಆ ಸ್ಟೂಲ್ ಕೂಡ ತಗೊಂಡ್ ಬಾ ಚೈತ್ರ. ನಡಿ ನಡಿ. ಬೈಲಿ ಬಾ. ಲೋ, ಒಳ್ಳೆಡಿ, ನೀನ್ ಬದ್ಲಾಗ್ಬಿಟ್ಟಿದ್ಯಾ? ಹೌದು ಕಣೋ, ನಾನ್ ಬದ್ಲಾಗ್ಬಿಟ್ಟೆ. ಕೂದ್ಲಿಗೆ ಕಲರ್ ಹಾಕಿಲ್ಲ ಅಲ್ವಾ, ಅದಕ್ಕೆ ಚೇಂಜ್ ಆಗಿದ್ದೀನಿ ಅಂತ ಅನ್ಸತ್ತೆ. ನೀನ್ ಅಂದದ ವಿಷಯದಲ್ಲಿ ಅಲ್ಲ ಬೇಬಿಮಾ, ಆ ಕುಳ್ಳಿ ವಿಷಯದಲ್ಲಿ. ಏನು? ಆ ಚೈತ್ರ ವಿಷಯದಲ್ಲಿ ನಾನ್ ಬದ್ಲಾದ್ನಾ? ಅವಳು ನೋಡೋ ದೃಷ್ಟಿ ಬದಲಾಗಿದೆ, ಅವಳ ಹತ್ರ ಮಾತಾಡೋ ಮಾತು ಬದಲಾಗಿದೆ. ಇನ್ನು ಏನೇನ್ ಬದಲಾಗಿದೆಯೋ. ನಾನೇನಾದ್ರೂ ಅವಳಿಗೆ ಲೈನ್ ಹೊಡಿತಾ ಇದ್ದೀನೇನೋ ಮಾತು ದೃಷ್ಟಿ ಬದಲಾಗಕ್ಕೆ? ಇನ್ನೇನ್ ಮತ್ತೆ? ನಾನು ಅಷ್ಟೊಂದೆಲ್ಲ ಪ್ಲಾನ್ ಮಾಡಿ ನಿನ್ ಕೈಯಲ್ಲಿ ನಮ್ಮ ಮನೆಗೆ ಮೊದಲನೇ ತೋರಣ ಕಟ್ಟಿಸ್ಬೇಕು ಅನ್ಕೊಂಡ್ರೆ ನೀನು ಆ ಬುಡ್ಡಿಗೆ ಸಪೋರ್ಟ್ ಮಾಡ್ಕೊಂಡು ಕಟ್ಟು ಅಂತೀಯಲ್ಲ. ಲೋ ಚಿಕ್ಕವನೇ,
ನಿನಗ್ ನನ್ ಮೇಲೆ ಸ್ವಲ್ಪ ಕೂಡ ಕರುಣೆ ಇಲ್ಲ ಕಣೋ. ಈಗ ಸದ್ಯಕ್ಕಂತೂ ಇಲ್ವೇ ಇಲ್ಲ. ಲೋ, ಒಂದ್ ವೇಳೆ ಆ ತೋರಣ ನಾನೇ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆ ಬುಡ್ಡಿ ಹೊರಗೆ ಹೋಗಿರೋಳು. ನಾನು ಮೇಲಕ್ಕೆ ಹೋಗ್ತಿದ್ದೆ. ಹೌದಾ?